ನಿನಗೆ ತಾಯಿ ಅಂಬೆ, ಉಧೋ ನಿನಗೆ ತಾಯಿ ಅಂಬೆ, ಉಧೋ ನಿನಗೆ ತಾಯಿ ಅಂಬೆ, ಉಧೋ ನಿನಗೆ ತಾಯಿ ಅಂಬೆ. ನಿನ್ನ ಕೀರ್ತಿ ಪತಾಕೆಯು ಮೂರು ಲೋಕದಲ್ಲಿ, ಜೈ ಜಗದಂಬೆ ಅಸುರ ಮರ್ಧಿನಿ ತಾಯಿ ಭವಾನಿಯೇ. ಉಧೋ ನಿನಗೆ ತಾಯಿ ಅಂಬೆ, ಉಧೋ ನಿನಗೆ ತಾಯಿ ಅಂಬೆ, ಉಧೋ ನಿನಗೆ ತಾಯಿ ಅಂಬೆ, ಉಧೋ ನಿನಗೆ ತಾಯಿ ಅಂಬೆ. ಶ್ರೀ ಗಣೇಶಾಯ ನಮಃ. ಓಂಕಾರ ರೂಪಿ ಗಣಾಧಿಪತಿಯು ಸೃಷ್ಟಿಯ ನಿರ್ಮಾಣ ಮಾಡಲು ನಿರ್ಧರಿಸಿದನು. ಅದು ನಡೆಯಲು ಬ್ರಹ್ಮದೇವರಿಗೆ ಸೃಷ್ಟಿ ನಿರ್ಮಾಣದ, ಭಗವಾನ ವಿಷ್ಣುವಿಗೆ ಪಾಲನಾ ಪೋಷಣೆಯ, ಸೂರ್ಯನಾರಾಯಣನಿಗೆ ಪ್ರಕಾಶ ನೀಡುವ, ಆದಿಮಾಯ ಆದಿಶಕ್ತಿಗೆ ಶಕ್ತಿಯನ್ನು ಕೊಡುವ ಮತ್ತು ಶಿವನಿಗೆ ಸಂಹಾರದ ಕೆಲಸವನ್ನು ಕೊಟ್ಟನು. ಹೀಗಾಗಿ ಪ್ರಪ್ರಥಮವಾಗಿ ಬ್ರಹ್ಮದೇವರು ಸೃಷ್ಟಿಯ ನಿರ್ಮಾಣಕ್ಕಾಗಿ ಪ್ರಜಾಪತಿಯ ನಿರ್ಮಾಣವನ್ನು ಮಾಡಿದರು. ಈ ಪ್ರಜಾಪತಿ ಇಬ್ಬರು ಮಕ್ಕಳನ್ನು ಜನ್ಮ ನೀಡಿದ. ಆದರೆ ಅವರಿಬ್ಬರು ಮಕ್ಕಳು ಭಿನ್ನ ಸ್ವಭಾವ ಮತ್ತು ಭಿನ್ನ ಪ್ರಕೃತಿಯವರಾಗಿದ್ದರು. ಅವರಲ್ಲಿ ಒಬ್ಬ ಸುರ ಅಂದರೆ ದೇವತೆ, ಇನ್ನೊಬ್ಬ ಅಸುರ ಅಂದರೆ ದೈತ್ಯ. ಕಾಲಾಂತರದಲ್ಲಿ ಈ ಅಸುರರು ಸಾಧು ಸಜ್ಜನರಿಗೆ ಕಂಟಕಪ್ರಾಯರಾಗತೊಡಗಿದರು. ಅವರಲ್ಲಿ ಕೆಲವರು ಶಿವನನ್ನು ತಪಸ್ಸಿನಿಂದ ಒಲಿಸಿ ಶಕ್ತಿಶಾಲಿಗಳಾಗಿ ಪ್ರತಿಯೊಬ್ಬರನ್ನೂ ಹಿಂಸಿಸಲು ಪ್ರಾರಂಭಿಸಿದರು. ಶಿವ ಕೊಟ್ಟ ಶಕ್ತಿಯ ದುರುಪಯೋಗವಾಗತೊಡಗಿತು. ಈ ವಿಷಯ ಯಾವಾಗ ನಾರದರ ಮೂಲಕ ಶಿವನಿಗೆ ತಿಳಿಯಿತೋ ಆಗ ಶಿವನಿಗೆ ಅತ್ಯಂತ ದುಃಖವಾಯಿತು. ಅವನ ಮನಸ್ಸು ಪ್ರಕೋಪದೆಡೆಗೆ ಓಡಲಾರಂಭಿಸಿತು. ಅವನು ಉದ್ವಿಗ್ನಗೊಳ್ಳತೊಡಗಿದನು. ಅವನ ಕ್ರೋಧದ ಅನಾವರಣವಾಯಿತು. ಓಂಕಾರನ ಅಗ್ನಿಯ ಶಕ್ತಿಯಿಂದ ಉತ್ಪತ್ತಿಯಾಯಿತು ಒಂದು ಮಹಾನ್ ಶಕ್ತಿ ಸ್ವರೂಪಿ ದೇವತೆ. ಅದೇ ಈ ಶಕ್ತಿ ಶಿವಶಕ್ತಿ, ಅಂದರೆ ಆದಿಶಕ್ತಿ. ಹೀಗೆ ದೇವತೆಗಳು ಅವಳ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು. ಆಕಾಶದಲ್ಲಿ ಮಂಗಳವಾದ್ಯಗಳು ಕೇಳಿಬರತೊಡಗಿದವು. ಶಂಖಧ್ವನಿಯಾಗತೊಡಗಿತು. ಇವುಗಳಿಂದ ಪ್ರಸನ್ನಗೊಂಡ ತಾಯಿ ಜಗದಂಬೆ ಮಂಗಲವಾಣಿಯನ್ನು ಹೇಳತೊಡಗಿದಳು. ಯಾವಾಗ ದೈತ್ಯರಿಂದ ಸಜ್ಜನರಿಗೆ ಕಷ್ಟ ಒದಗಿ ಬರುವುದೋ ಆವಾಗ ಅವತರಿಸಿ ಅಸುರರ ವಿನಾಶ ಮಾಡುವೆನು. ಬ್ರಹ್ಮ, ಪದ್ಮ, ಕೂರ್ಮ ಇಂತಹ ಅನೇಕ ಪುರಾಣದಲ್ಲಿ ಹೇಳಿದ ಪ್ರಕಾರ ಸಂಪೂರ್ಣ ಭಾರತ ದೇಶದಲ್ಲಿ ಒಟ್ಟು 21 ಶಕ್ತಿಪೀಠಗಳಿವೆ. ಅವುಗಳಲ್ಲಿ 3.5 ಶಕ್ತಿಪೀಠಗಳು ಮಹಾರಾಷ್ಟ್ರದಲ್ಲಿವೆ. ಈ 3.5 ಶಕ್ತಿಪೀಠಗಳ ಪೈಕಿ ಒಂದು ಪೂರ್ಣಪೀಠ ಅಂದರೆ ಶ್ರೀ ಕ್ಷೇತ್ರ ತುಳಜಾಪುರ. ಇಲ್ಲಿ ಯುಗಾನುಯುಗಗಳಿಂದ ಆದಿಶಕ್ತಿಯ ವಾಸ್ತವ್ಯವಿದೆ. ಮರಾಠವಾಡಿಯ ಉಸ್ಮಾನಾಬಾದ ಜಿಲ್ಲೆಯ ಬಾಲಾಘಾಟ್ನ ಮೇಲೆ ಸಮುದ್ರದಿಂದ 270 ಅಡಿ ಎತ್ತರದಲ್ಲಿ ಶ್ರೀ ಕ್ಷೇತ್ರ ತುಳಜಾಪುರವಿದೆ. ಬಹಳ ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ತುಳಜಾಪುರದ ಸಂಪೂರ್ಣ ಭಾಗ ದಂಡಕಾರಣ್ಯದಲ್ಲಿತ್ತು. ಹೀಗಾಗಿ ಇಲ್ಲಿ ಅರಣ್ಯ ಹಾಗೂ ಬೆಟ್ಟಗಳನ್ನು ನಾವು ಕಾಣಬಹುದು. ಇಲ್ಲಿ ಮೊದಲು ಬಹಳ ಹುಣಸೆ ಮರಗಳು ಇದ್ದವು. ಹೀಗಾಗಿ ಹಿಂದೆ ಇದನ್ನು ಚಿಂಚಪುರ ಎಂದು ಕರೆಯುತ್ತಿದ್ದರು. ಕೃತಯುಗದಲ್ಲಿ ಕರ್ದಮ ಋಷಿಗಳ ಪತ್ನಿ ಅನುಭೂತಿ ತನ್ನ ಪತಿಯ ನಿಧನದ ನಂತರ ತನ್ನ ಪುಟ್ಟ ಮಗುವಿಗೋಸ್ಕರ ಸತಿಯಾಗದೆ ಯಮುನಾ ಚಳಿಯ ಮಂದಾಕಿನಿ ತಟದಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾಳೆ. ಇದೇ ಸಮಯದಲ್ಲಿ ದೈತ್ಯ ಕುಕುರನ ದೃಷ್ಟಿ ಇವಳ ಮೇಲೆ ಬೀಳುತ್ತದೆ. ಅವಳ ತಪವನ್ನು ಭಂಗ ಮಾಡಲು ಅವಳನ್ನು ಕುಕುರ ರಾಕ್ಷಸ ಕಾಡಲು ಪ್ರಾರಂಭಿಸುತ್ತಾನೆ. ಈ ಸಮಯದಲ್ಲಿ ಅನುಭೂತಿ ಶಕ್ತಿಯನ್ನು ಕುರಿತ ಕಠೋರ ತಪಸ್ಸನ್ನು ಮಾಡಲಾರಂಭಿಸುತ್ತಾಳೆ. ಆಗ ತನ್ನ ಭಕ್ತೆ ಭಗಿನಿಯ ಸಂಕಟ ನಿವಾರಣೆಗೋಸ್ಕರ ದೇವಿ ಅಷ್ಟಭುಜ ತುಳಜಾಭವಾನಿ ಅವತರಿಸಿ ಆ ಭಯಂಕರ ರಾಕ್ಷಸನಾದ ಕುಕುರನ ಹತ್ಯೆಯನ್ನು ಮಾಡಿದಳು. ತಾಯಿ ಆದಿಮಾಯ ಅನುಭೂತಿಯ ಭಕ್ತಿಗೆ ಪ್ರಸನ್ನಳಾಗಿದ್ದಳು. ಆದ್ದರಿಂದಲೇ ಅನುಭೂತಿಯ ಪ್ರಾರ್ಥನೆಯ ಮೇರೆಗೆ ಈ ಆದಿಮಾಯ ಭಕ್ತರ ಕಲ್ಯಾಣಕ್ಕಾಗಿ ಈ ಬಾಲಘಾಟದ ಯಮುನಾ ಚಳಿಯಲ್ಲಿ ಯಾವತ್ತೂ ನಿಂತಿರುವಳು.
ಈ ರೀತಿ ಅನುಭೂತಿಯ ರಕ್ಷಣೆಗೋಸ್ಕರ ತ್ವರಿತವಾಗಿ ಬಂದ ಆದಿಮಾಯೆಗೆ ತ್ವರಿತ ಎಂದು ಸಂಬೋಧಿಸಲಾಯಿತು. ಮುಂದೆ ತ್ವರಿತ ಎಂಬ ಹೆಸರ ಅಪಭ್ರಂಶವೇ ತುಳಜಾ ಎಂದಾಯಿತು. ತುಳಜಾ ಎಂಬ ಈ ಹೆಸರಿನಿಂದಾಗಿ ಈ ಚಿಂಚಪುರಕ್ಕೆ ತುಳಜಾಪುರ ಎಂದು ಹೆಸರು ಬಂದಿತು. ಮತ್ತು ಈ ತುಳಜಾಪುರದಲ್ಲಿ ನಿವಾಸಿಸುವ ಈ ಆದಿಶಕ್ತಿಗೆ ತುಳಜಾ ಭವಾನಿ ಎಂದು ಕರೆಯಲಾಯಿತು. ದಿನಗಳು, ವರ್ಷಗಳು, ಯುಗಗಳು ಕಳೆದರೂ ಅನುಭೂತಿಯ ಭಕ್ತಿಯ ಸಾಕ್ಷಿಯನ್ನು ನೀಡುತ್ತಾ ಭಕ್ತರ ರಕ್ಷಣೆಗೋಸ್ಕರ ತುಳಜಾ ಭವಾನಿ ಈ ತುಳಜಾಪುರದಲ್ಲಿ ನಿಂತಿದ್ದಾಳೆ. ಶ್ರೀ ಕ್ಷೇತ್ರ ತುಳಜಾಪುರ ಮಹಾರಾಷ್ಟ್ರದ 3 ಶಕ್ತಿ ಪೀಠಗಳಲ್ಲಿ ಪೂರ್ಣಪೀಠವಾಗಿದೆ. ಇಂತಹ ಈ ಆದಿಶಕ್ತಿ ಆದಿಮಾಯ ಸಂಪೂರ್ಣ ಭರತ ವರ್ಷದ ಕುಲಸ್ವಾಮಿನಿಯಾಗಿದ್ದಾಳೆ. ಮಹಾರಾಷ್ಟ್ರದ ಮರಾಠವಾಡೆಯ ಉಸ್ಮಾನಾಬಾದ ಜಿಲ್ಲೆಯ ಬಾಲಾಘಾಟದ ಮೇಲೆ ಶ್ರೀ ಕ್ಷೇತ್ರ ತುಳಜಾಪುರವಿದೆ. ಸೊಲ್ಹಾಪುರದ ಮಾರ್ಗವಾಗಿ ತುಳಜಾಪುರಕ್ಕೆ ಬರುವಾಗ ಮೊಟ್ಟ ಮೊದಲು ದೃಷ್ಟಿಗೆ ಬೀಳುತ್ತದೆ ಈ ಘಾಟಶಿಲೆ ಅಥವಾ ಘಾಟಶಿಳ್ಳ. ಸಮುದ್ರದಿಂದ ಎತ್ತರದಲ್ಲಿರುವ ಈ ಘಾಟಶಿಲೆಯ ಬಗ್ಗೆ ರಾಮಾಯಣ ಕಾಲದ ಕಥೆ ಹೇಳಲಾಗುತ್ತದೆ. ಪ್ರಭು ರಾಮಚಂದ್ರ ವನವಾಸದಲ್ಲಿದ್ದಾಗ ರಾವಣ ಸೀತೆಯನ್ನು ಅಪಹರಿಸಿದ. ಆಗ ಸೀತೆಯ ಶೋಧನೆಗೆ ಶ್ರೀರಾಮ ವನವನ ಅಲೆಯುತ್ತಿದ್ದರು. ಹೀಗೆಯೇ ಅವರು ತುಳಜಾಪುರಕ್ಕೆ ಬಂದರು. ಆಗ ತುಳಜಾ ಭವಾನಿ ಸೀತೆಯ ರೂಪವನ್ನು ತೆಗೆದುಕೊಂಡು ಪ್ರಭು ರಾಮಚಂದ್ರನ ಮುಂದೆ ನಿಂತುಕೊಂಡಳು. ಆದರೆ ಈ ಸೀತಾರೂಪಿ ತುಳಜಾ ಭವಾನಿಯನ್ನು ಶ್ರೀರಾಮನು ಗುರುತಿಸಿದ. ಆಗ ಶ್ರೀರಾಮ ದೇವಿಯನ್ನು ಕುರಿತು ವಿನಮ್ರತೆಯಿಂದ, ನೀ ನನ್ನ ತಾಯಿ. ಇದೇ ಮುಂದೆ ತುಕಾಯಿ ಆಯಿತು. ಶ್ರೀರಾಮ ದೇವಿಯನ್ನು ಗುರುತಿಸಿದನು. ಅಮ್ಮ ತುಳಜಾ ಭವಾನಿ ಪುನಃ ತನ್ನ ರೂಪವನ್ನು ಧರಿಸಿದಳು. ಶ್ರೀರಾಮನು ತಾನು ಬಂದ ನಿಮಿತ್ತವನ್ನು ದೇವಿಗೆ ತಿಳಿಸಿದನು. ಆಗ ಒಂದು ಕಲ್ಲಿನ ಮೇಲೆ, ಅಂದರೆ ಶಿಲೆಯ ಮೇಲೆ ನಿಂತು ತುಳಜಾ ಭವಾನಿ ಶ್ರೀರಾಮನಿಗೆ ಲಂಕೆಯ ಮಾರ್ಗವನ್ನು ತೋರಿಸಿದಳು. ಆಗ ಈ ಶಿಲೆಯ ಮೇಲೆ ದೇವಿಯ ಪಾದಗಳು ಮೂಡಿದವು. ಇದೇ ಶಿಲೆ ಮುಂದೆ ಘಾಟ್ ಶಿಲೆ ಎಂದು ಪ್ರಸಿದ್ಧಿಗೆ ಬಂದಿತು. ಈ ಘಾಟ್ ಶಿಲೆಯ ಆಕಾರ ವಿಶಾಲವಾಗಿದ್ದು ಅದಕ್ಕಾಗಿ ಒಂದು ಭವ್ಯ ಮಂದಿರವನ್ನು ಕಟ್ಟಲಾಗಿದೆ. ತುಳಜಾಪುರ ಸರ್ಕಾರಿ ವಾಹನ ನಿಲ್ದಾಣದಿಂದ ಭವಾನಿಯ ಮಂದಿರ 2 ಕಿಲೋಮೀಟರ್ ಅಂತರದಲ್ಲಿದೆ. ಸಂಪೂರ್ಣ ಜಗದ ಈ ಕುಲಸ್ವಾಮಿನಿಯ ದರ್ಶನಕ್ಕಾಗಿ ಪ್ರತಿನಿತ್ಯ ಭಕ್ತರು ಇಲ್ಲಿಗೆ ಬರುತ್ತಾರೆ ಮತ್ತು ಆಯಿ ರಾಜ ಉದೋ ಉಧೋ, ತುಳಜಾ ಭವಾನಿ ಉದೋ ಉಧೋ ಎಂದು ಉದ್ಘೋಷವನ್ನು ಕೂಗುತ್ತಾ ಪ್ರವೇಶ ದ್ವಾರದಡೆಗೆ ಬರುತ್ತಾರೆ. ತುಳಜಾ ಭವಾನಿ ಮಂದಿರಕ್ಕೆ ಹೋಗುವುದಕ್ಕಾಗಿ 2 ಭವ್ಯ ಪ್ರವೇಶ ದ್ವಾರಗಳಿವೆ. ಅವುಗಳಲ್ಲಿ ಒಂದು ರಾಜೇ ಶಹಾಜಿ ಮಹಾರಾಜ್ ಪ್ರವೇಶ ದ್ವಾರ ಮತ್ತು 2ನೇ ಪ್ರವೇಶ ದ್ವಾರ ಶ್ರೀ ರಾಜಮಾತಾ ಜಿಜಾವೋ ಪ್ರವೇಶ ದ್ವಾರ. ಈ 2 ಪ್ರವೇಶ ದ್ವಾರಗಳ ಕಟ್ಟಡದ ಬಲಬದಿಗೆ ಶ್ರೀ ಸಂತ ಜ್ಞಾನೇಶ್ವರ ಧಾರ್ಮಿಕ ಗ್ರಂಥಾಲಯ ಮತ್ತು ಶ್ರೀ ಸಂತ ತುಕಾರಾಮ ಧಾರ್ಮಿಕ ಗ್ರಂಥಾಲಯಗಳಿದ್ದು 3ನೇ ಕಕ್ಷ ಶ್ರೀ ಸಮರ್ಥ ವಿಶೇಷ ಅತಿಥಿ ಗೃಹವಿದೆ. ಈ ಮಹಾದ್ವಾರದ ಮುಂದೆಯೇ ದೇವಿಯ ಸೇವೆಗೆ ಬೇಕಾಗುವಂತಹ ಸಾಮಗ್ರಿಗಳ ಸುಂದರ ಮಾರುಕಟ್ಟೆ ಇದೆ. ಇಲ್ಲಿ ಅರಿಶಿಣ, ಕುಂಕುಮ, ಕವಡೆಯ ಹಾರ, ಪರಡಿ ಹಾಗೂ ದೇವಿಯ ಸಕಲ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ. ಇಲ್ಲಿಯೇ ನಗಾರಖಾನೆಯೂ ಇದೆ. ಅಲ್ಲಿಂದ ಮೆಟ್ಟಲುಗಳನ್ನು ಇಳಿದು ಕೆಳಗೆ ಬಂದರೆ ಬಲಬದಿಗೆ ಈ ಗೋಮುಖ ತೀರ್ಥವಿದೆ. ಈ ಗೋಮುಖಕ್ಕೆ ಗಾಯಮುಖವೆಂದು ಕರೆಯುತ್ತಾರೆ. ಈ ಗೋಮುಖ ತೀರ್ಥ ಇನ್ನೊಂದು ಕಾಶಿ ಎಂದು ಪ್ರಸಿದ್ಧಿಯಲ್ಲಿದೆ. ಶ್ರೀ ಮಹಂತ ಗರೀಬನಾಥ ಬುವ ತಾವು ಕಾಶಿಯಲ್ಲಿ ಅರ್ಪಿಸಿದ್ದ ನಿಂಬೆ, ತೆಂಗು ಈ ಗೋಮುಖ ತೀರ್ಥದಿಂದ ಮತ್ತೆ ಪಡೆದರಂತೆ. ಅದಕ್ಕೆ ಈ ತೀರ್ಥಕ್ಕೆ ಕಾಶಿ ಎಂದು ಮಾನ್ಯತೆ ಇದೆ. ಈ ತೀರ್ಥಕ್ಕೆ 2 ಗೋಮುಖಗಳಿರುವುದರಿಂದಲೂ ಇದಕ್ಕೆ ಗೋಮುಖ ತೀರ್ಥ ಎಂದು ಕರೆಯುತ್ತಾರೆ. ಇಲ್ಲಿ ಯಾವತ್ತೂ 24 ಗಂಟೆಗಳು ಜಲಧಾರೆ ಹರಿಯುತ್ತಿರುತ್ತದೆ. ಶ್ರೀ ತುಳಜಾ ಭವಾನಿಯ ಅಭಿಷೇಕಕ್ಕಾಗಿ ಇಲ್ಲಿಂದಲೇ ಜಲವನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ಗೋಮುಖ ತೀರ್ಥದಂತೆಯೇ ಈ ಮಂದಿರದ ಪರಾಂಗಣದಲ್ಲಿ ಇನ್ನೊಂದು ತೀರ್ಥ ಈ ಕಲ್ಲೋಳ ತೀರ್ಥ, ಅಂದರೆ
ಎಲ್ಲ ತೀರ್ಥಗಳ ಮಿಶ್ರಣವೆಂದು. ದೇವಿಯ ಸ್ನಾನಕ್ಕಾಗಿ ಬ್ರಹ್ಮದೇವರ ಆಜ್ಞೆಯ ಮೇರೆಗೆ ಸ್ವರ್ಗ, ಭೂ, ಪಾತಾಳದ ಎಲ್ಲ ತೀರ್ಥಗಳು ಒಂದೆಡೆಗೆ ಬಂದವು. ಎಲ್ಲ ತೀರ್ಥಗಳ ಕಲ್ಲೋಳವಾಯಿತು. ಅಂದಿನಿಂದ ಈ ತೀರ್ಥವನ್ನು ಕಲ್ಲೋಳ ತೀರ್ಥವೆಂದು ಕರೆಯಲಾಯಿತು. ದೇವಿಯ ಭಕ್ತರು ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ದೇಹದ ಎಲ್ಲ ರೋಗಗಳು ನಾಶವಾಗುತ್ತವೆ ಎಂದು ದೇವಿ ಭಕ್ತರ ನಂಬಿಕೆ ಇದೆ. ಈ ತೀರ್ಥದ ಹಾಗೆಯೇ ಈ ಪ್ರಾಂಗಣದಲ್ಲಿ ಅಮೃತಕುಂಡ ಹಾಗೂ ದತ್ತ ಮಂದಿರಗಳಿವೆ. ಸ್ವಲ್ಪ ಅಂತರದಲ್ಲಿಯೇ ಶ್ರೀ ತುಳಜಾ ಭವಾನಿ ಮಂದಿರದ ಮುಖ್ಯ ಪ್ರವೇಶ ದ್ವಾರವಿದೆ. ಈ ಮುಖ್ಯ ಪ್ರವೇಶ ದ್ವಾರವನ್ನೇ ಸರ್ದಾರ್ ನಿಂಬಾಳ್ಕರ ಪ್ರವೇಶ ದ್ವಾರವೆನ್ನುತ್ತಾರೆ. ಈ ಪ್ರವೇಶ ದ್ವಾರದ ಎಡಬದಿಗೆ ಸಿದ್ಧಿ ವಿನಾಯಕನ ಮಂದಿರವಿದೆ. ಗಣಪತಯೇ ನಮಃ. ತುಳಜಾ ಭವಾನಿ ಮಂದಿರದ ಪ್ರಾಂಗಣದಲ್ಲಿರುವ ಈ ಎಲ್ಲ ಮಂದಿರಗಳು ಇಲ್ಲಿಯ ಇತಿಹಾಸದಲ್ಲಿಯೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಇದೇ ಪ್ರವೇಶ ದ್ವಾರದ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದರೆ ಎಡಬದಿಗೆ ಈ ಮಾರ್ಕಾಂಡೇಯ ಋಷಿಗಳ ಮಂದಿರವಿದೆ. ಇಲ್ಲಿಂದ ಸ್ವಲ್ಪ ಅಂತರದಲ್ಲಿ ತುಳಜಾ ಭವಾನಿ ಮಂದಿರದ ಸುಂದರ, ಸ್ವಚ್ಛ, ಮನಮೋಹಕ ಮುಂಭಾಗವಿದೆ. ಇಲ್ಲಿ ಭಕ್ತರ ಮನಸ್ಸನ್ನು ಸುಲಭವಾಗಿ ಸೂರೆಗೊಳಿಸುವ ಕಟ್ಟಡವೆಂದರೆ ಈ ಯಜ್ಞ ಮಂಟಪ. ಈ ಯಜ್ಞ ಮಂಟಪದಲ್ಲಿ ನವರಾತ್ರಿಯ ಸಮಯದಲ್ಲಿ ಶತಚಂಡಿ ಹೋಮ ನಡೆಯುತ್ತದೆ. ಇದೇ ಪರಿಸರದಲ್ಲಿ ಬಲಬದಿಗೆ ಭಕ್ತರು ಕುಳಿತುಕೊಳ್ಳುವುದಕ್ಕಾಗಿ ದೊಡ್ಡದಾದ ಕಲ್ಲಿನ ಮೆಟ್ಟಲುಗಳನ್ನು ಕಟ್ಟಿಸಲಾಗಿದೆ. ಈ ಯಜ್ಞ ಮಂಟಪದ ಹಿಂಬದಿಯಲ್ಲೇ ಒಂದು ಆಲದ ಮರ ಮತ್ತು ಒಂದು ಶಮಿ ವೃಕ್ಷವಿದೆ ಮತ್ತು ಕಲ್ಲಿನ ದೀಪದ ಹಾರಗಳಿವೆ. ದಸರೆಯ ಹೊತ್ತಿನಲ್ಲಿ ಇಲ್ಲಿ ಸೀಮೋಲ್ಲಂಘನ ಮಾಡಲಾಗುತ್ತದೆ. ಮಂದಿರದ ಗರ್ಭಗುಡಿಯ ಮುಂದೆಯೇ ಈ ಚಿಂತಾಮಣಿ ಇದೆ. ಈ ಚಿಂತಾಮಣಿ ಕಪ್ಪು ಕಲ್ಲಿನದಾಗಿದ್ದು ಇದರ ಆಕಾರ ಗೋಲಾಕಾರದ್ದಾಗಿದೆ. ಭಕ್ತರು ತಮ್ಮ ಇಷ್ಟಾರ್ಥಗಳು ಸಿದ್ಧಿಸುವವೋ ಇಲ್ಲವೋ ಎಂಬುದನ್ನು ತಿಳಿಯಲು ಈ ಚಿಂತಾಮಣಿಯ ಮೇಲೆ ಕೈ ಇಟ್ಟು ಅರಿತುಕೊಳ್ಳುತ್ತಾರೆ. ಈ ಚಿಂತಾಮಣಿಗೆ ದಕ್ಷಿಣೆಯಾಗಿ 1 ರೂಪಾಯಿ ಕೊಟ್ಟು ತಮ್ಮ 2 ಕೈಗಳನ್ನು ಇಟ್ಟು ತಮ್ಮ ಮನೋಕಾಮನೆಯನ್ನು ಹೇಳುತ್ತಾರೆ. ಚಿಂತಾಮಣಿ ಬಲಬದಿಗೆ ಸರಿದರೆ ಅವರ ಮನದ ಇಚ್ಛೆ ಪೂರ್ಣಗೊಳ್ಳುವುದು. ಎಡಬದಿಗೆ ತಿರುಗಿದರೆ ನಕಾರ, ಅಂದರೆ ಕೆಲಸ ಸಿದ್ಧಿಸುವುದಿಲ್ಲ ಎಂದರ್ಥ. ಹಾಗೆಯೇ ಈ ಚಿಂತಾಮಣಿ ಸ್ಥಿರವಾಗಿದ್ದರೆ ಕಾಮನೆಯ ಫಲ ಅನಿಶ್ಚಿತ ಎಂದು ಭಕ್ತರು ನಂಬುತ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಿಂದ ಮಂದಿರದಲ್ಲಿ ಈ ಚಿಂತಾಮಣಿ ಇದೆ. ರಾಜ ಶಿವಾಜಿ ಮಹಾರಾಜ ಯುದ್ಧಕ್ಕೆ ಹೋಗುವ ಪೂರ್ವ ಇಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಿದ ಬಳಿಕ ಈ ಚಿಂತಾಮಣಿಯ ಹತ್ತಿರ ಬಂದು ಯುದ್ಧದ ಫಲವನ್ನು ಕೇಳುತ್ತಿದ್ದರು ಎಂಬ ಪ್ರತೀತಿ ಇದೆ. ಇಲ್ಲೇ ಹತ್ತಿರದಲ್ಲಿ ಮಂದಿರದ ಬಲಗಡೆಗೆ ದೇವಿಯ ಅಲಂಕಾರ ಖಜಾನೆ ಮತ್ತು ಗುಪ್ತದಾನ ಪೆಟ್ಟಿಗೆ ಇದೆ. ಹಾಗೆಯೇ ಪಕ್ಕದಲ್ಲಿಯೇ ದೇವಿಯ ಬೆಳ್ಳಿಯ ವಾಹನಗಳಾದ ಗರುಡ, ನವಿಲು, ಸಿಂಹ, ಕುದುರೆಗಳನ್ನು ಇರಿಸಲಾಗಿದೆ. ದೇವಿಯ ಪಲ್ಲಕ್ಕಿಯ ಸಮಯದಲ್ಲಿ ಈ ವಾಹನಗಳು ಉಪಯೋಗವಾಗುತ್ತದೆ.
ಮತ್ತೆ ಇದು ಶ್ರೀ ತುಳಜಾಭವಾನಿ ಮಾತೆಯ ಮುಖ್ಯ ಮಂದಿರ. ಭಕ್ತಿಗೆ ಮೆಚ್ಚಿದ ಮಹಾತಾಯಿ, ಭಕ್ತಿಗೆ ಮೆಚ್ಚಿದ ಮಹಾತಾಯಿ. ಈ ಮಂದಿರದ ಕಟ್ಟಡದ ಶೈಲಿ ಹೇಮಾಡಪಂಥಿ ಶೈಲಿಯಲ್ಲಿದೆ. ಮುಖ್ಯ ದ್ವಾರವನ್ನು ಬೆಳ್ಳಿಯ ಪತ್ರದಿಂದ ಹೊದಿಸಲಾಗಿದೆ ಮತ್ತು ಅದರ ಮೇಲೆ ಆಕರ್ಷಕ ಕುಸುರಿ ಕೆಲಸವನ್ನು ಮಾಡಲಾಗಿದೆ. ನಿನ್ನ ಕೃಪೆಯಲ್ಲಿ ತಾಯಿ ಅಂಬೆ, ತಾಯಿ ಅಂಬೆ, ತಾಯಿ ಅಂಬೆ. ಮತ್ತು ಇಲ್ಲಿಯೇ ಒಳಗಡೆಯ ಗರ್ಭಗುಡಿಯಲ್ಲಿ ತುಳಜಾಭವಾನಿಯ ಸ್ವಯಂಭೂ ಮೂರ್ತಿ ಇದೆ. ಆದಿಮಾಯೆಯ ಪ್ರಸನ್ನ ಮೂರ್ತಿಯ ಸ್ವಲ್ಪ ಮುಂದೆ ಸಂಗಮರಿ ಕಲ್ಲಿನಿಂದ ತಯಾರಿಸಲ್ಪಟ್ಟ ಸಿಂಹದ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ಗರ್ಭಗುಡಿಯಲ್ಲಿರುವ ಶ್ರೀ ತುಳಜಾ ಭವಾನಿ ಮೂರ್ತಿಯು ಕಪ್ಪು ಪಾಷಾಣದ್ದಾಗಿದ್ದು ಸ್ವಯಂಭೂ ಆಗಿದೆ. ದೇವಿಯ ಈ ಮೂರ್ತಿ 3 ಅಡಿ ಎತ್ತರದ್ದಾಗಿದ್ದು ಅಷ್ಟಭುಜಾದೇವಿ ಮಹಿಷಾಸುರ ಮರ್ದಿನಿ ಸಿಂಹಾಸನದ ಮೇಲೆ ವಿರಾಜಮಾನಳಾಗಿದ್ದಾಳೆ. ಸತಿ ಸಾಧಿಯ ರಕ್ಷಿಸಿದವಳೆ, ಅಬಲೆಯ ಕೈ ಹಿಡಿದವಳೆ ನೀ. ಸತಿ ಸಾಧಿಯ ರಕ್ಷಿಸಿದವಳೆ, ಅಬಲೆಯ ಕೈ ಹಿಡಿದವಳೆ. ನಿನ್ನ ಭಕ್ತರಿಗೆ ಮುಕ್ತಿ ದೊರಕುವುದು ಅಂಬೆ ನಿನ್ನಯ ಗುಡಿಯಲ್ಲಿ. ಶ್ರೀ ತುಳಜಾ ಭವಾನಿ ದೇವಿಗೆ ಯಾವತ್ತು ಸಂಪೂರ್ಣ ಸೌಭಾಗ್ಯ ಅಲಂಕಾರವಿರುತ್ತದೆ ಮತ್ತು ಎಲ್ಲ ಆಭರಣಗಳು ಸ್ವರ್ಣದಿಂದ ಮಾಡಲ್ಪಟ್ಟಿವೆ. ತುಳಜಾ ಭವಾನಿಯ ಮೂರ್ತಿ ಚಲಮೂರ್ತಿಯಾಗಿದೆ. ಅಂದರೆ ಬೇರೆ ದೇವಸ್ಥಾನಗಳಲ್ಲಿ ಉತ್ಸವಗಳ ಮೆರವಣಿಗೆಯಲ್ಲಿ ಉತ್ಸವ ಮೂರ್ತಿಯ ಉಪಯೋಗವಾಗುತ್ತದೆ. ಆದರೆ ಇಲ್ಲಿ ಸ್ವಯಂ ದೇವಿಯ ಮುಖ್ಯ ಮೂರ್ತಿಯನ್ನೇ ಪಲ್ಲಕ್ಕಿಯಲ್ಲಿರಿಸಿ ಮೆರವಣಿಗೆ ಮಾಡಲಾಗುತ್ತದೆ. ಭಕ್ತರ ರಕ್ಷಣೆಗೋಸ್ಕರ ತುಳಜಾಪುರಕ್ಕೆ ಬಂದ ತಾಯಿ ಜಗದಂಬೆ ಆದಿ ಅನಾದಿ ಕಾಲದಿಂದ ಮತ್ತೆ ಮತ್ತೆ ಭಕ್ತರಿಗೋಸ್ಕರ ಇಲ್ಲಿಯೇ ಅವತರಿಸಿದ್ದಾಳೆ. ಕೃತಯುಗದಲ್ಲಿ ಭಕ್ತಿಯ ಅನುಭೂತಿಗೋಸ್ಕರ, ತ್ರೇತಾಯುಗದಲ್ಲಿ ಶ್ರೀರಾಮನಿಗೋಸ್ಕರ, ಜಗದಾಂಬೆ ಜಗದಾಂಬೆ. ಮತ್ತು ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೋಸ್ಕರ ಛತ್ರಪತಿ ಶಿವಾಜಿ ಮಹಾರಾಜರಿಗೋಸ್ಕರ ತಾಯಿ ಪ್ರತ್ಯಕ್ಷಳಾದಳು. ಹಿಂದವಿ ಸಾಮ್ರಾಜ್ಯ ಪುನಃಸ್ಥಾಪನೆಗೋಸ್ಕರ ಪಣತೊಟ್ಟ ಶಿವಾಜಿ ಮಹಾರಾಜರು ದೇವಿಯ ನಿಸ್ಸೀಮ ಭಕ್ತರಾಗಿದ್ದರು. ಜಗದಂಬ ಛತ್ರಪತಿಯ ಕುಲದೇವತೆಯಾಗಿದ್ದಳು. ನಿಸ್ಸೀಮ ಭಕ್ತಿಗೆ ಮೆಚ್ಚಿ ತಾಯಿ ಶಿವಾಜಿ ಮಹಾರಾಜರಿಗೆ ಧರ್ಮ ರಕ್ಷಣೆಗಾಗಿ ಭವಾನಿ ಖಡ್ಗವನ್ನು ವರವಾಗಿ ನೀಡಿದಳು. ಆ ಖಡ್ಗ ಯಾವತ್ತೂ ಸೋಲನ್ನು ಅನುಭವಿಸಲೇ ಇಲ್ಲ. ಅದು ಹೇಗೆಂಬುದನ್ನು ಈಗ ನೋಡೋಣ. ಉಧೋ ಎನ್ನಿ ತುಳಜಾ ಭವಾನಿಗೆ ಉಧೋ. ಸೋಲು ಹೇ ಸೋಲು, ಸೋಲು ಹೇ ಸೋಲು ಎಂದು ಇಲ್ಲ ಭವಾನಿಯ ತಲವಾರಿಗೆ. 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 ಮಹಿಷಾಸುರನ ಜೊತೆ ಹೋರಾಡಲು ಬಂದಳು ನಮ್ಮ ಮಹಾಮಾಯಿ. ಬಂದಳು ನಮ್ಮ ಮಹಾಮಾಯಿ. ಬಂದಳು ನಮ್ಮ ಮಹಾಮಾಯಿ. ಸಿಂಹವಾಗಿನಿ ರೂಪದಿ ಬಂದಳು ಅಸುರಮರ್ದಿನಿ ಮಹಾಮಾಯಿ. ಅಸುರಮರ್ದಿನಿ ಮಹಾಮಾಯಿ. ಅಸುರಮರ್ದಿನಿ ಮಹಾಮಾಯಿ. ಆಲಿಸಿರಿ ಹೇ ಆಲಿಸಿರಿ, ಚಿರಗಳ ಕಡಿಯಿತು ಭವಾನಿಯ ತಲವಾರ. ಸೋಲು ಹೇ ಸೋಲು ಎಂದು ಇಲ್ಲ ಭವಾನಿ
ರೂಪವ ಧರಿಸಿ ತಾಯಿ ಕಾಳಿ ಅವತಾರ ತೋರ್ತಾಳ, ಕಾಳಿ ಅವತಾರ ತೋರ್ತಾಳ, ಕಾಳಿ ಅವತಾರ ತೋರ್ತಾಳ. ಪೃಥ್ವಿಯ ಮೇಲೆ ಶಾಂತಿಯು ನೆಲೆಸಲು ಅಸುರರ ನಾಶವ ಮಾಡ್ತಾಳ, ಅಸುರರ ನಾಶವ ಮಾಡ್ತಾಳ, ಅಸುರರ ನಾಶವ ಮಾಡ್ತಾಳ. ಕೇಳಿ ನೀವು ಕೇಳಿ, ಅಸುರರ ನಡುಕಕ್ಕೆ ಕಾರಣವೇ ತಾಯಿ ತಲವಾರ. ಸೋಲು ಸೋಲು ಎಂದು ಇಲ್ಲ ಭವಾನಿಯ ತಲವಾರಿಗೆ, ಸೋಲು ಎಂದು ಇಲ್ಲ ಭವಾನಿಯ ತಲವಾರಿಗೆ. ಶುಂಭ ರತ್ನಾಸುರರನ್ನು ಇವಳೇ ಇಲ್ಲಿ ವಧಿಸಿದಳು, ಇವಳೇ ಇಲ್ಲಿ ವಧಿಸಿದಳು, ಇವಳೇ ಇಲ್ಲಿ ವಧಿಸಿದಳು. ನಾಶವಾದರೂ ಸುಟ್ಟು ಹೋದರು ಅಂಬಾಬಾಯಿಯ ಜಯವಾಯ್ತು, ಅಂಬಾಬಾಯಿಯ ಜಯವಾಯ್ತು, ಅಂಬಾಬಾಯಿಯ ಜಯವಾಯ್ತು. ದುರ್ಗೆ ಅಮ್ಮ ದುರ್ಗೆ, ಅದು ಆದಿಶಕ್ತಿಯ ಥಳಥಳ ಹೊಳೆಯುವ ತಲವಾರ. ಸೋಲು ಸೋಲು ಎಂದು ಇಲ್ಲ ಭವಾನಿಯ ತಲವಾರಿಗೆ, ಸೋಲು ಎಂದು ಇಲ್ಲ ಭವಾನಿಯ ತಲವಾರಿಗೆ. ಅರೆ ಮಹಾರಾಷ್ಟ್ರದ ಸಾಮ್ರಾಜ್ಯ ರಾಜ ಬಂದ್ರು ತಾಯಿ ಸನ್ನಿಧಿಯಲ್ಲಿ, ಬಂದ್ರು ತಾಯಿ ಸನ್ನಿಧಿಯಲ್ಲಿ, ಬಂದ್ರು ತಾಯಿ ಸನ್ನಿಧಿಯಲ್ಲಿ. ಅವರ ಇಡಿಯು ಎಲ್ಲೆಡೆ ಹಬ್ಬಿತು ಅಂಬಾಬಾಯಿಯ ಕೃಪೆಯಿಂದ, ಅಂಬಾಬಾಯಿಯ ಕೃಪೆಯಿಂದ, ಅಂಬಾಬಾಯಿಯ ಕೃಪೆಯಿಂದ. ಸೋಲು 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 ಎಂದು ಇಲ್ಲ ಭವಾನಿಯ ತಲವಾರಿಗೆ, ಸೋಲು ಎಂದು ಇಲ್ಲ ಭವಾನಿಯ ತಲವಾರಿಗೆ, ಸೋಲು ಎಂದು ಇಲ್ಲ ಭವಾನಿಯ ತಲವಾರಿಗೆ. ಸೋಲು 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 ಎಂದು ಇಲ್ಲ ಭವಾನಿಯ ತಲವಾರಿಗೆ, 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 ಸೋಲು ಎಂದು ಇಲ್ಲ ಭವಾನಿಯ ತಲವಾರಿಗೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ದೇವಿಯ ಆಶೀರ್ವಾದವಿತ್ತು. ಶಿವಾಜಿ ಮಹಾರಾಜರು ತುಳಜಾ ಭವಾನಿಗೆ ಬಂಗಾರದ ಸರವನ್ನು ಭಕ್ತಿ ಭಾವದಿಂದ ಕೊಟ್ಟಿದ್ದಾರೆ. ಈ ಸರದ ಪ್ರತಿಯೊಂದು ನಾಣ್ಯಗಳ ಮೇಲೆ ರಾಜೇ ಶಿವ ಛತ್ರಪತಿ ಎಂದು ಬರೆಯಲಾಗಿದೆ. ಶಿವಾಜಿಯ ಭಕ್ತಿಯ ಸಾಕ್ಷಿಯನ್ನು ಕೊಡುತ್ತಾ ಅದು ದೇವಿಯ ಅಲಂಕಾರದಲ್ಲಿ ಇವತ್ತಿಗೂ ತುಳಜಾಪುರದಲ್ಲಿದೆ. ಹೀಗೆ ಕುಲಸ್ವಾಮಿನಿ ತಾಯಿ ತುಳಜಾ ಭವಾನಿಯ ಮೇಲೆ ಭಕ್ತರ ಅಪಾರ ಶ್ರದ್ಧೆ ಇದೆ. ಹೇಗೆ ಕಂಡೋಬನ ಭಕ್ತರು ವಾದ್ಯ ಮುರಳಿಗಳು, ಹಾಗೆಯೇ ತಾಯಿ ತುಳಜಾ ಭವಾನಿಯ ಭಕ್ತರು ಈ ಗೋಂದಳಿಗಳು. ಕುತ್ತಿಗೆಯಲ್ಲಿ ಕವಡೆಯ ಹಾರವನ್ನು ಧರಿಸಿ ಕೈಯಲ್ಲಿ ದಿವಟಿಗೆ ಹಿಡಿದುಕೊಂಡು ಆಯಿ ರಾಜ ಉಧೋ ಉಧೋ ಎಂದು ಹೇಳುತ್ತಾ ತಾಯಿಯ ನಾಮದಲ್ಲಿ ತಮ್ಮನ್ನೇ ತಾವು ಮರೆತು ಹೋಗುತ್ತಾರೆ. ತಾಯಿಯನ್ನು ಗೋಂದಳಕ್ಕೆ ಕರೆಯುತ್ತಾರೆ. ತಾಯಿ ಅವರ ಭಕ್ತಿಯನ್ನು ಕಂಡು ಗೋಂದಳಕ್ಕೆ ಬರುತ್ತಾಳೆ. ತಾಯಿ ಬಂದ್ಲು ಗೊಂದಳಕ್ಕೆ, ಗೊಂದಳಕ್ಕೆ ತಾಯಿ ಬಂದ್ಲು. ಆಹಾ ತುಳಜಾ ಭವಾನಿ ನನ್ನ ತಾಯಿ, ತುಳಜಾ ಭವಾನಿ ತಾಯಿ. ತಾಯಿ ಉಧೇ ತುಳಜಾ ಮಾಯೆ, ತುಳಜಾ ಭವಾನಿ ಅಂಬಾಬಾಯಿ. ತಾಯಿ ಉಧೇ ತುಳಜಾ ಮಾಯೆ, ತುಳಜಾ ಭವಾನಿ ಅಂಬಾಬಾಯಿ. ತಾಯಿ ಬಂದ್ಲು ಗೊಂದಳಕ್ಕೆ, ಗೊಂದಳಕ್ಕೆ ತಾಯಿ ಬಂದ್ಲು. ಆಹಾ ತುಳಜಾ ಭವಾನಿ ನನ್ನ ತಾಯಿ, ತುಳಜಾ ಭವಾನಿ ತಾಯಿ. ಖುಷಿಯಿಂದ ಗೊಂದಳಕ್ಕೆ ಬಂದಳೋ ನನ್ನ ತುಳಜಾ ಭವಾನಿ ತಾಯಿ, ತುಳಜಾ ಭವಾನಿ ತಾಯಿ. ಭಕ್ತರ ಕಷ್ಟವ ತುಳಿಯುವಳೋ ತುಳಜಾ ಭವಾನಿ ತಾಯಿ, ತುಳಜಾ ಭವಾನಿ ತಾಯಿ. ಭಕ್ತರ ಕಷ್ಟವ ತುಳಿಯುವಳೋ ತುಳಜಾ
ತುಳಜಾ ಭವಾನಿ ತಾಯಿ. ತಾಯಿ ಬಂದ್ಲು ಗೊಂದಳಕ್ಕೆ ಗೊಂದಳಕ್ಕೆ ತಾಯಿ ಬಂದ್ಲು. ಆಹಾ ತುಳಜಾ ಭವಾನಿ ನನ್ನ ತಾಯಿ, ತುಳಜಾ ಭವಾನಿ ತಾಯಿ. ತಾಯಿ ಉಧೆ ತುಳಜಾ ಮಾಯೆ, ತುಳಜಾ ಭವಾನಿ ಅಂಬಾಬಾಯಿ. ತಾಯಿ ಉಧೆ ತುಳಜಾ ಮಾಯೆ, ತುಳಜಾ ಭವಾನಿ ಅಂಬಾಬಾಯಿ. ತಾಯಿ ಬಂದ್ಲು ಗೊಂದಳಕ್ಕೆ ಗೊಂದಳಕ್ಕೆ ತಾಯಿ ಬಂದ್ಲು. ಹಾ ತುಳಜಾ ಭವಾನಿ ನನ್ನ ತಾಯಿ, ತುಳಜಾ ಭವಾನಿ ತಾಯಿ. ಹುಲ್ಲಿನ ಕಟ್ಟಿಗೆ ನಶ್ವರ ಗುಡಿಸಲುಗಿದುವು. ಹಾ ನೆಲೆಯೂ ಇಲ್ಲ ತನುವ ಮುಚ್ಚಲು ಏನಿಲ್ಲ. ಹಾ ಸರ್ವರನು ಮೇಲಿಂದ ನೋಡುತ್ತಾಳೋ ತುಳಜಾ ಭವಾನಿ ತಾಯಿ. ತಾಯಿ ಬಂದ್ಲು ಗೊಂದಳಕ್ಕೆ ಗೊಂದಳಕ್ಕೆ ತಾಯಿ ಬಂದ್ಲು. ಆಹಾ ತುಳಜಾ ಭವಾನಿ ನನ್ನ ತಾಯಿ, ತುಳಜಾ ಭವಾನಿ ತಾಯಿ. ತಾಯಿ ಉಧೆ ತುಳಜಾ ಮಾಯೆ, ತುಳಜಾ ಭವಾನಿ ಅಂಬಾಬಾಯಿ. ತಾಯಿ ಉಧೆ ತುಳಜಾ ಮಾಯೆ, ತುಳಜಾ ಭವಾನಿ ಅಂಬಾಬಾಯಿ. ತಾಯಿ ಬಂದ್ಲು ಗೊಂದಳಕ್ಕೆ ಗೊಂದಳಕ್ಕೆ ತಾಯಿ ಬಂದ್ಲು. ಹಾ ತುಳಜಾ ಭವಾನಿ ನನ್ನ ತಾಯಿ, ತುಳಜಾ ಭವಾನಿ ತಾಯಿ. ಭಕುತಿಯಿಂದ ಎಣ್ಣೆಯ ದೀಪವ ಹಚ್ಚಿದೆನು. ಹಾ ನೈವೇದ್ಯಕ್ಕೆಂದು ರೊಟ್ಟಿ ಪಲ್ಯವಾಗಿಟ್ಟಿರುವೆ. ಹಾ ರುಚಿಯಾದ ಪಾನಕ ಕುಡಿಯುವಳೋ ನಮ್ಮ ತುಳಜಾ ಭವಾನಿ ತಾಯಿ. ತಾಯಿ ಬಂದ್ಲು ಗೊಂದಳಕ್ಕೆ ಗೊಂದಳಕ್ಕೆ ತಾಯಿ ಬಂದ್ಲು. ಆಹಾ ತುಳಜಾ ಭವಾನಿ ನನ್ನ ತಾಯಿ, ತುಳಜಾ ಭವಾನಿ ತಾಯಿ. ತಾಯಿ ಉಧೆ ತುಳಜಾ ಮಾಯೆ, ತುಳಜಾ ಭವಾನಿ ಅಂಬಾಬಾಯಿ. ತಾಯಿ ಉಧೆ ತುಳಜಾ ಮಾಯೆ, ತುಳಜಾ ಭವಾನಿ ಅಂಬಾಬಾಯಿ. ತಾಯಿ ಬಂದ್ಲು ಗೊಂದಳಕ್ಕೆ ಗೊಂದಳಕ್ಕೆ ತಾಯಿ ಬಂದ್ಲು. ಹಾ ತುಳಜಾ ಭವಾನಿ ನನ್ನ ತಾಯಿ, ತುಳಜಾ ಭವಾನಿ ತಾಯಿ. ಭವಾನಿ ನಾವು ನಿನ್ನ ಭಕ್ತೃ ಖರೆ, ಭವಾನಿ ನಾವು ನಿನ್ನ ಭಕ್ತೃ ಖರೆ. ಹೌದು ಭವಾನಿ ನಾವು ನಿನ್ನ ಭಕ್ತೃ ಖರೆ, ಭವಾನಿ ನಾವು ನಿನ್ನ ಭಕ್ತೃ ಖರೆ. ಯೋಗ ಕೇಳುತ್ತಿ ನೃತ್ಯ ಮಾಡುತ್ತಿ, ಭಕುತಿಯ ಪರಡಿಯ ಸಂಭಾಳಿಸುತ್ತಿ. ಜ್ಞಾನರತ್ನವ ಪಸರಿಸುವ ನೀ ಜ್ಞಾನರತ್ನದ ಪರಿಮಳ. ಕೌಡಿಯ ಮಾಲೆಯು ಕೊರಳಿಗೆ ಸರಾ, ಕೌಡಿಯ ಮಾಲೆಯು ಕೊರಳಿಗೆ ಸರ. ಕೇಳ್ತೀನಿ ಜೋಗವ್ವವರ, ಕೇಳ್ತೀನಿ ಜೋಗವ್ವವರ. ತಕ್ಕ ಸಮಯಕ್ಕೆ ಧಾವಿಸಿ ಬಂದಳೋ ತುಳಜಾ ಭವಾನಿ ತಾಯಿ. ತಾಯಿ ಬಂದು ಗೊಂದಳಕ್ಕೆ ಗೊಂದಳಕ್ಕೆ ತಾಯಿ ಬಂದು. ಆಹಾ ತುಳಜಾ ಭವಾನಿ ನನ್ನ ತಾಯಿ, ತುಳಜಾ ಭವಾನಿ ತಾಯಿ. ತಾಯಿ ಉಧೆ ತುಳಜಾ ಮಾಯೆ, ತುಳಜಾ ಭವಾನಿ ಅಂಬಾಬಾಯಿ. ತಾಯಿ ಉಧೆ ತುಳಜಾ ಮಾಯೆ, ತುಳಜಾ ಭವಾನಿ ಅಂಬಾಬಾಯಿ. ತಾಯಿ ಬಂದು ಗೊಂದಳಕ್ಕೆ ಗೊಂದಳಕ್ಕೆ ತಾಯಿ ಬಂದು. ಹಾ ತುಳಜಾ ಭವಾನಿ ನನ್ನ ತಾಯಿ, ತುಳಜಾ ಭವಾನಿ ತಾಯಿ. ತಾಯಿ ಬಂದು ಗೊಂದಳಕ್ಕೆ ಗೊಂದಳಕ್ಕೆ ತಾಯಿ ಬಂದು. ಹಾ ಗೊಂದಲ ಹಾಕುವವರ ಹಾಗೆಯೇ ತಾಯಿಯ ಭಕ್ತರೆಂದು ಕರೆಸಿಕೊಳ್ಳುವವರಲ್ಲಿ ಇನ್ನೊಬ್ಬರು ಈ ಆರಾಧೆಗಳು. ಇವರು ದೇವಿಯ ಅನನ್ಯ ಭಾವದಿಂದ ಸೇವೆಯನ್ನು ಮಾಡುತ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸವದತ್ತಿಯ ಜೋಗವ್ವಗಳ ಹಾಗೆ ಅಂಬೆಯ ಆರಾಧೆಗಳು ಅಂದರೆ ಜೋಗವ್ವಗಳನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಕಾಣಬಹುದು. ಇವರು ಮಂಗಳವಾರ ಮತ್ತು ಶುಕ್ರವಾರ ತಮ್ಮ ಭವಾನಿ ಪೂಜೆಯನ್ನು ಮಾಡುತ್ತಾರೆ ಮತ್ತು ದೇವಿಯನ್ನು ಕುರಿತು ಹಾಡಿ ಕುಣಿದು ಕುಪ್ಪಳಿಸುತ್ತಾರೆ. ತುಳಜಪುರದ ತಾಯಿ ನನ್ನ ಕರೆಗೆ ಬಂದಳು, ತುಳಜಪುರದ ತಾಯಿ ನನ್ನ ಕರೆಗೆ ಬಂದಳು. ನನ್ನ ಕೈಯಾಗ ತಾಯಿ ನನ್ನ ಪರಡಿ ಇಟ್ಟಳು, ನನ್ನ ಕೈಯಾಗ ತಾಯಿ ನನ್ನ ಪರಡಿ ಇಟ್ಟಳು. ಕೈಯಾಗ ತಾಯಿ ನನ್ನ ಪರಡಿ ಇಟ್ಟಳು, ಕೈಯಾಗ ತಾಯಿ ನನ್ನ ಪರಡಿ ಇಟ್ಟಳು.
ನಾ ಸುಖ ಪಡಿಲಿಲ್ಲ, ಆಯುಷದಾಗ ಎಂದು ನಾ ಸುಖ ಪಡಿಲಿಲ್ಲ. ತಾಯಿನೇ ನಮಗೆ ಇಂದು ಸುಖ ದಿನವ ಕೊಟ್ಟಳು, ತಾಯಿನೇ ನಮಗೆ ಇಂದು ಸುಖ ದಿನವ ಕೊಟ್ಟಳು. ಕವಡಿ ಸರವ ಕೊರಳಾಗಿಟ್ಟು ಗೆಲ್ಲು ಎಂದಳು, ಕಬಡ್ಡಿ ಸರವ ಕೊರಳಾಗಿಟ್ಟು ಗೆಲ್ಲು ಎಂದಳು. ನನ್ನ ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ನನ್ನ ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು. ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು. ನನಗಿಲ್ಲಿ ಜಗದಲೇ ನುಗಿಗುದು, ಬ್ಯಾಡ ಏನು ನನಗಿಲ್ಲಿ ಜಗದಲೇ ನುಗಿಗುದು. ಈ ಜೀವಕ್ಕೆ ಎಂದು ಬೇಕು ತಾಯಿ ನಿನ್ನ ಧ್ಯಾನ, ಈ ಜೀವಕ್ಕೆ ಎಂದು ಬೇಕು ತಾಯಿ ನಿನ್ನ ಧ್ಯಾನ. ಭಕ್ತಿ ಪಥಕ್ಕೆ ಮುಕ್ತಿ ಪಥಕ್ಕೆ ದಾರಿ ತೋರವ್ವ, ಭಕ್ತಿ ಪಥಕ್ಕೆ ಮುಕ್ತಿ ಪಥಕ್ಕೆ ದಾರಿ ತೋರವ್ವ. ನನ್ನ ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ನನ್ನ ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು. ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು. ಪಾರ್ವತಿ ರೇಣುಕೆಯು ಲಕ್ಷ್ಮಿ ಅಂಬಿಕೆ ನೀನು, ಪಾರ್ವತಿ ರೇಣುಕೆಯು ಲಕ್ಷ್ಮಿ ಅಂಬಿಕೆ ನೀನು. ಆಶೀರ್ವಾದ ಮಾಡುವಳು ಸೇವೆ ಮಾಡಲು ನೀನು, ಆಶೀರ್ವಾದ ಮಾಡುವಳು ಸೇವೆ ಮಾಡಲು ನೀನು. ಸಂಸಾರದ ಚಿಂತೆಗಳ ದೂರ ಮಾಡೀನಿ, ಸಂಸಾರದ ಚಿಂತೆಗಳ ದೂರ ಮಾಡೀನಿ. ನನ್ನ ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ನನ್ನ ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು. ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು. ಕೌತುಕದ ನುಡಿಗಳು ತಾಯಿ ಒಲುಮೆಯಿಂದ, ಕೌತುಕದ ನುಡಿಗಳು ತಾಯಿ ಒಲುಮೆಯಿಂದ. ಪ್ರತೀತಿಯು ಬಂದಿಹುದು ತಾಯಿ ಶಕ್ತಿಯಿಂದ, ಪ್ರತೀತಿಯು ಬಂದಿಹುದು ತಾಯಿ ಶಕ್ತಿಯಿಂದ. ದುಃಖ ಪೀಡೆ ಹರಣವಾಯ್ತು ನನ್ನ ಪಾಲಿಗೆ, ದುಃಖ ಪೀಡೆ ಹರಣವಾಯ್ತು ನನ್ನ ಪಾಲಿಗೆ. ನನ್ನ ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ನನ್ನ ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು. ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು. ತುಳಜಪುರದ ತಾಯಿ ನನ್ನ ಕರೆಗೆ ಬಂದಳು, ತುಳಜಪುರದ ತಾಯಿ ನನ್ನ ಕರೆಗೆ ಬಂದಳು. ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ನನ್ನ ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು. ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು, ಕೈಯಾಗ ತಾಯಿ ನನ್ನ ಪರಡಿಗಿಟ್ಟಳು. ದೇವಿಯ ಮುಕುಟದಲ್ಲಿ ಲಿಂಗವಿದ್ದು ಅವಳ ಅಷ್ಟಭುಜಗಳಲ್ಲಿ ತ್ರಿಶೂಲ, ಬಿಜುವ, ಬಿಲ್ಲು, ಶಂಖ, ಚಕ್ರ, ಗದ, ಪದ್ಮಗಳೂ ಇವೆ. ಮತ್ತು ಒಂದು ಕೈಯಿಂದ ಮಹಿಷಾಸುರನ ಜುಟ್ಟು ಹಿಡಿದುಕೊಂಡಿದ್ದಾಳೆ. ಹಾಗೆಯೇ ಹಿಂದೆ ಬಾಣದ ಬತ್ತಳಿಕೆ ಇದೆ. ಎಡ ಬಲ ಭುಜಗಳಲ್ಲಿ ಚಂದ್ರ ಸೂರ್ಯರಿದ್ದರೆ ದೇವಿಯ ಬಲಗಾಲು ಮಹಿಷಾಸುರ ರಾಕ್ಷಸನ ಮೇಲೆ ಇದ್ದು ಬಲಬದಿಗೆ ಸಿಂಹವಿದೆ ಮತ್ತು ಅಲ್ಲಿಯೇ ಮಾರ್ಕಾಂಡೇಯ ಋಷಿಗಳಿದ್ದಾರೆ. ದೇವಿಯ ಎಡಗಾಲು ಭೂಮಿಯ ಮೇಲೆ ಇದ್ದು ಎರಡೂ ಕಾಲುಗಳ ಬುಡದಲ್ಲಿ ಮಹಿಷಾಸುರನ ಮುರಿದ ಮಸ್ತಕವಿದೆ. ಹಾಗೆಯೇ ದೇವಿಯ ಎಡಬದಿಗೆ ಭಕ್ತಿ ಅನುಭೂತಿಯೂ ಇದ್ದಾಳೆ. ಶಕ್ತಿ ಸಾಮರ್ಥ್ಯದಿಂದ ಉನ್ಮತ್ತನಾದ ಮಹಿಷಾಸುರನು ದೇವತೆಗಳನ್ನು ಪೀಡಿಸಿದ. 3 ಲೋಕಗಳಲ್ಲಿ ಹಾಹಾಕಾರವಾಗತೊಡಗಿತು. ಆದರೆ ಕೊನೆಯಲ್ಲಿ ಆದಿಶಕ್ತಿ ಮಹಿಷಾಸುರನ ಹತ್ಯೆಯನ್ನು ಮಾಡಿದಳು ಮತ್ತು ಈ ಸಂಪೂರ್ಣ ಸೃಷ್ಟಿಯನ್ನು ಭಯಮುಕ್ತ ಮಾಡಿದಳು. ಇವತ್ತಿಗೂ ಕೂಡ ಇದರ ಸಾಕ್ಷಿಯನ್ನು ನೀಡುತ್ತಾ ತುಳಜಾಭವಾನಿಯ ಮೂರ್ತಿ ಇಲ್ಲಿ ವಿಜೃಂಭಿಸುತ್ತಿದೆ. ಹೀಗೆ ಈ ಮಹಿಷಾಸುರ ಮರ್ದಿನಿ ತುಳಜಾಭವಾನಿ ಆದಿಶಕ್ತಿಯ ಗರ್ಭಗುಡಿಯ ಮುಂದೆ ಭವಾನಿ ಶಂಕರನ ಚಿಕ್ಕ ಮಂದಿರವಿದೆ.
ತಾಯಿಯ ಮೂರ್ತಿಯ ಮುಂದೆ ಮಹಾದೇವನ ಲಿಂಗ ಮತ್ತು ನಂದಿ ಇವೆ. ಪಾರ್ವತಿ ನಿನ್ನ ಸನ್ನಿಧಿಗೆ ಬಂದೆನು ತಾಯಿ, ಬಂದೆನು ತಾಯಿ, ಬಂದೆನು ತಾಯಿ. ಮಂದಿರದ ಮುಂಭಾಗದಲ್ಲಿ 2 ಹಿತ್ತಾಳೆಯ ಘಂಟೆಗಳಿವೆ. ಇವುಗಳ ಕೆಳಗೆ ಅನೇಕ ವಿವಾಹಗಳು, ಉಪನಯನಗಳು ಜರುಗುತ್ತವೆ. ಮಂದಿರದ ಹಿಂದಿನ ಭಾಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಹೆಬ್ಬಾಗಿಲು ಇದೆ. ಈ ಬಾಗಿಲ ಮುಂದೆ ಮಹಂತ ಭಾರತಿ ಬುವಾ ಮಠಕ್ಕೆ ಹೋಗಲು ಹಾಗೂ 12 ಜ್ಯೋತಿರ್ಲಿಂಗಕ್ಕೆ ಹೋಗುವ ಮಾರ್ಗವಿದೆ. ತುಳಜಾಪುರ ಈ ಪವಿತ್ರ ನಗರದಲ್ಲಿ ಅಸಂಖ್ಯ ಕುಂಡಗಳು, ತೀರ್ಥಗಳೂ ಇವೆ. ಜೊತೆಗೆ ಮಠಗಳು ಮತ್ತು ಅನೇಕ ದೇವಸ್ಥಾನಗಳೂ ಇವೆ. ಮಹಂತ ಭಾರತಿ ಭುವಾ ಮಠ ಇಂತಹ ಮಠಗಳ ಪೈಕಿ ಒಂದಾಗಿದೆ. ಶ್ರೀ ತುಳಜಾಭವಾನಿ ಮಂದಿರದ ಹಿಂದೆ ಅಂದರೆ ಸುಮಾರು 3 ಫರ್ಲಾಂಗ್ ಅಂತರದಲ್ಲಿ ಈ ಭಾರತೀ ಬುವಾ ಮಠವಿದೆ. ಭಾರತಿ ಬುವಾ ಮಠದಲ್ಲಿ ದೇವಿಯ ಪಗಡೆ ಆಡುವ ಸ್ಥಾನವಿದೆ. ಸ್ವತಃ ಭಾರತಿ ಬುವಾ ಕಟ್ಟಿಸಿದ ಮಠವಿದು. ಅವರು ತಮ್ಮ ತಪೋಬಲದಿಂದ ದೇವಿಯ ಜೊತೆ ಮಾತನಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಇದೇ ಮಂದಿರದ ಪರಿಸರದಲ್ಲಿ ರಣಛೋಡ ಭಾರತಿ ಬುವಾ ಅವರ ಜೀವಂತ ಸಮಾಧಿ ಇದೆ ಮತ್ತು ಅವರ ವಂಶಜರು ಗೋವಿಂದ ಭಾರತಿ, ಗಣೇಶ ಭಾರತಿ ಮತ್ತು ಗಜೇಂದ್ರ ಭಾರತಿಯವರ ಬೃಂದಾವನಗಳಿವೆ. ಮಂದಿರದ ಹಿಂದೆ ಒಂದು ಸುರಂಗ ಮಾರ್ಗವಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಇದೇ ಸುರಂಗದಿಂದ ಮಂದಿರದೊಳಗೆ ಪ್ರವೇಶ ಮಾಡಿದ್ದರು. ವರವ ನೀಡಿದ ವರದಾಯಿನಿ ನೀ ಅಂಬಾಯಿ, ರಘುರಾಮನಿಗೆ ವರವ ನೀಡಿದ ವರದಾಯಿನಿ ನೀ ಅಂಬಾಯಿ. ಇಲ್ಲಿಯೇ ಹತ್ತಿರದಲ್ಲಿ ಕಾಶಿ ಕುಂಡವಿದೆ. ರಾಜ ಶಿವಾಜಿಗೆ ಒಲಿದು ನಿಂತೆ ನೀ, ರಾಜ ಶಿವಾಜಿಗೆ ಒಲಿದು ನಿಂತೆ ನೀ. ಕುಂಡದ ಮೇಲ್ಭಾಗದಲ್ಲಿ ಮಹಾದೇವನ ಲಿಂಗವಿದೆ. ಪ್ರತಿ ಸೋಮವತಿ ಅಮಾವಾಸ್ಯೆಯಂದು ಕಾಶಿಯಿಂದ ಗಂಗಾ ಇಲ್ಲಿ ಪ್ರಕಟಳಾಗುತ್ತಾಳೆ. ಆಗ ಮಹಾದೇವನ ಲಿಂಗದವರೆಗೆ ನೀರು ಬರುತ್ತದೆ. ಲಿಂಗದ ಸ್ನಾನವಾದ ಮೇಲೆ ಈ ನೀರು ಕಡಿಮೆಯಾಗುತ್ತದೆ ಎಂಬ ಪ್ರತೀತಿ ಇದೆ. ಹಾಗೆಯೇ ಈ ತುಳಜಾಪುರದಲ್ಲಿ 12 ಜ್ಯೋತಿರ್ಲಿಂಗ ಮಂದಿರಗಳಿವೆ. ಶ್ರೀ ಕಾಳಭೈರವ ಮಂದಿರ, ನಿನ್ನ ಕೃಪೆಯಲ್ಲಿ ತಾಯಿ ಅಂಬೆ, ಶ್ರೀ ಟೋಳಭೈರವ ಮಂದಿರ, ತಾಯಿ ಅಂಬೆ. ಜಗದಾಂಬೆ ಜಗದಾಂಬೆ ಜಗದಾಂಬೆ. ಹೀಗೆ ಮಂದಿರಗಳ ಜೊತೆಗೆ ಗೋಮುಖ ತೀರ್ಥ ಮತ್ತು ಕಲ್ಲೋಳ ತೀರ್ಥಗಳ ಹಾಗೆ ತುಳಜಾಪುರದ ದಕ್ಷಿಣದಲ್ಲಿ ಬಾಲಾಘಾಟ್ ಗುಡ್ಡದ ತುದಿಯಲ್ಲಿ ಪಾಪನಾಶಿನಿ ತೀರ್ಥವಿದೆ. ಸತಿ ಸಾಧಿಯ ರಕ್ಷಿಸಿದವಳೆ, ಅಬಲೆಯ ಕೈ ಹಿಡಿದವಳೆ ನೀ. ಸತಿ ಸಾಧಿಯ ಇಂತಹ ಪೂರ್ಣಪೀಠವಾದ ಈ ಶಕ್ತಿಪೀಠದಲ್ಲಿ ಬಹಳ ಉತ್ಸಾಹದಿಂದ ತಾಯಿ ತುಳಜಾಭವಾನಿಯ ಉತ್ಸವಗಳನ್ನು ಆಚರಿಸಲಾಗುತ್ತದೆ. ಶ್ರೀ ಕ್ಷೇತ್ರ ತುಳಜಾಪುರದಲ್ಲಿ ತುಳಜಾ ಭವಾನಿ ಮಂದಿರ ಸಂಸ್ಥಾನದ ಕಡೆಯಿಂದ ಪ್ರತಿ ವರ್ಷ ಚೈತ್ರ ಪೂರ್ಣಿಮಾ ಉತ್ಸವ, ಶಾಕಾಂಬರಿ ನವರಾತ್ರಿ ಉತ್ಸವ ಮತ್ತು ಅಶ್ವಿಜ ಮಾಸದಲ್ಲಿ ಶಾರದೀಯ ನವರಾತ್ರಿ ಹೀಗೆ 3 ಉತ್ಸವಗಳನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಈ ಚೈತ್ರ ಪೌರ್ಣಿಮಾ ಉತ್ಸವ ಆಚರಿಸಲಾಗುತ್ತದೆ. ಈ ತಿಂಗಳಲ್ಲಿ ಶಿಖರ ಶಿಂಗಣಾಪುರದಲ್ಲಿ ಶಂಭು ಮಹಾರಾಜರ ಜಾತ್ರೆ ಇರುತ್ತದೆ. ಶಿಖರ ಶಿಂಗಣಾಪುರದ ಜಾತ್ರೆಗೆ ಹೋದಂತಹ ಭಕ್ತರು ಪೌರ್ಣಮಿಗೆ ತುಳಜಾಪುರಕ್ಕೆ ಬರುತ್ತಾರೆ. ಆಗ ದೇವಿಯ ಪಲ್ಲಕ್ಕಿ ಹೊರಡುತ್ತದೆ. ಹಾಗೆಯೇ ಪ್ರತಿ ವರ್ಷ ಪುಷ್ಯ ಮಾಸದಲ್ಲಿ ತುಳಜಾಪುರದಲ್ಲಿ ದೇವಿಯ ಮಂದಿರದಲ್ಲಿ ಶಾಕಂಬರಿ ನವರಾತ್ರಿ ಉತ್ಸವ ಆಚರಿಸುತ್ತಾರೆ. ನಮ್ಮ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಬಾದಾಮಿಯಲ್ಲಿ ಬನಶಂಕರಿ ದೇವಿಯ ಮಂದಿರವಿದೆ.
ಈ ಬನಶಂಕರಿ ದೇವಿಯನ್ನೇ ಶಾಕಾಂಬರಿ ದೇವಿ ಎಂದು ಕರೆಯುತ್ತಾರೆ. ನವರಾತ್ರಿಯ ದಿವಸ 64 ವಿಧದ ನೈವೇದ್ಯವನ್ನು ದೇವಿಗೆ ತೋರಿಸಲಾಗುತ್ತದೆ. ಈ ದಿವಸ ಜನಯಾತ್ರೆ ಅಂದರೆ ದೇವಿಯ ಮೆರವಣಿಗೆ ಮಾಡುತ್ತಾರೆ. ಪ್ರತಿ ನಿತ್ಯದ ಪೂಜೆಯ ನಂತರ ನೈವೇದ್ಯ ತೋರಿಸಿ ಪಲ್ಲಕ್ಕಿಯ ಮೆರವಣಿಗೆ ಹೊರಡುತ್ತದೆ. ಇದೇ ಪ್ರಕಾರ ತುಳಜಾಪುರದಲ್ಲಿ ಶಾರದೀಯ ನವರಾತ್ರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಪೌರ್ಣಮಿಯ ದಿವಸ ದೇವಿಯ ಪಲ್ಲಕ್ಕಿ ಉತ್ಸವವಿರುತ್ತದೆ. ಅದೇ ರೀತಿ ಯುಗಾದಿ, ಬಲಿಪಾಡ್ಯ, ಲಲಿತ ಪಂಚಮಿ, ಶಿರಾಳ ಸೃಷ್ಟಿ, ಮಕರ ಸಂಕ್ರಾಂತಿ ಮತ್ತು ರಥಸಪ್ತಮಿ ಈ ಮಹತ್ವದ ಹಬ್ಬಗಳಲ್ಲಿ ದೇವಿಯ ಪಲ್ಲಕ್ಕಿ ಉತ್ಸವವಿರುತ್ತದೆ. ದೇವಿಯನ್ನು ಗರುಡ, ಸಿಂಹ, ನವಿಲು ಹೀಗೆ ದೇವಿಯ ವಾಹನಗಳಲ್ಲಿ ದೇವಿಯ ಮೂರ್ತಿಯನ್ನು ಮಂದಿರದ ಪರಿಸರದಲ್ಲಿ ಮೆರವಣಿಗೆ ಮಾಡಿಸಲಾಗುತ್ತದೆ. ದೇವಿಯ ವಾರ್ಷಿಕ ಉತ್ಸವಗಳಂತೆಯೇ ಪ್ರತಿನಿತ್ಯ ಪೂಜಾ ವಿಧಿಗಳು ಅಖಂಡವಾಗಿ ನಡೆದುಕೊಂಡು ಬರುತ್ತಿವೆ. ಪ್ರತಿನಿತ್ಯ ಪ್ರಾತಃ ಕಾಲ 5 ಗಂಟೆಗೆ ನಗಾರಿ ಬಾರಿಸುತ್ತಾರೆ. ಇದರಿಂದ ಭಕ್ತರಿಗೆ ಪೂಜೆಯ ಸಮಯ ತಿಳಿಯುತ್ತದೆ. ಪ್ರತಿನಿತ್ಯ ಪ್ರಾತಃ ಕಾಲ 5:30ಕ್ಕೆ ಪ್ರಥಮವಾಗಿ ಚರಣತೀರ್ಥ ಪೂಜಾ ಮಾಡಲಾಗುತ್ತದೆ. ಈ ಸಮಯದಲ್ಲಿ ದೇವಿಯ ಚರಣ ಮತ್ತು ಮುಖವನ್ನು ನೀರಿನಿಂದ ತೊಳೆಯುತ್ತಾರೆ. ಅದಾದ ನಂತರ ನೈವೇದ್ಯವನ್ನು ತೋರಿಸಲಾಗುತ್ತದೆ. ಆಮೇಲೆ ಕೊಲ್ಹಾಪುರ ಲಕ್ಷ್ಮೀದೇವಿಯ ಪ್ರತಿನಿಧಿಯಿಂದ ಬಂದ ಕಿರಿಯ ನೈವೇದ್ಯವನ್ನು ತೋರಿಸಲಾಗುತ್ತದೆ. ಈ ಚರಣ ತೀರ್ಥ ಪೂಜೆಯ ನಂತರ 9 ಗಂಟೆಯವರೆಗೆ ಅಭಿಷೇಕವಾಗುವವರೆಗೆ ಭಕ್ತರಿಗೆ ಗರ್ಭಗುಡಿಯಲ್ಲಿ ಹೋಗಿ ದರ್ಶನ ತೆಗೆದುಕೊಳ್ಳುವ ಅನುಮತಿ ಇರುತ್ತದೆ. ಮುಂಜಾನೆ 9 ಗಂಟೆಗೆ ಅಭಿಷೇಕ ಪ್ರಾರಂಭವಾಗುತ್ತದೆ. ಈ ಹೊತ್ತು ದೇವಿಗೆ ಗೋಮುಖ ತೀರ್ಥದಿಂದ ತಂದ ನೀರಿನಿಂದ, ಮೊಸರಿನಿಂದ ಹೀಗೆ ಪಂಚಾಮೃತ ಅಭಿಷೇಕ ನೆರವೇರುತ್ತದೆ. ಅಭಿಷೇಕದ ನಂತರ ದೇವಿಗೆ ವಸ್ತ್ರ ಮತ್ತು ಸೌಭಾಗ್ಯ ಅಲಂಕಾರಗಳನ್ನು ಮಾಡಲಾಗುತ್ತದೆ. ದೇವಿಯ ಹಣೆಗೆ ಗಂಧದ ಲೇಪ ಮತ್ತು ಕುಂಕುಮದ ತಿಲಕವನ್ನು ಹಚ್ಚಲಾಗುತ್ತದೆ. ಮಹಾ ನೈವೇದ್ಯ ಮತ್ತು ಮಹಾ ಮಂಗಳಾರತಿಗಳಾಗುತ್ತದೆ. ಇದೇ ರೀತಿ ಮಂದಿರದಲ್ಲಿ ಭೋಗಿ ಪಂಚಾಮೃತ ಸ್ನಾನ ನೆರವೇರುತ್ತದೆ. ಭೋಗಿ ಪಂಚಾಮೃತ ಸ್ನಾನದ ಜೊತೆಗೆ ಗೊಂದಲ ಹಾಕುವುದು, ಉಡಿ ತುಂಬುವುದು, ಮಾಳ ಪರಡಿ, ಮದುವೆ, ಉಪನಯನಗಳು ಹೀಗೆ ಪ್ರತಿನಿತ್ಯ ತಾಯಿಯ ಜೋಗುಳದಲ್ಲಿ ಸಾವಿರಾರು ಕಾರ್ಯಕ್ರಮಗಳು ನೆರವೇರುತ್ತವೆ. ಇವುಗಳ ಬಗ್ಗೆ ವಿವರಗಳು ಸಂಸ್ಥಾನ ಟ್ರಸ್ಟ್ನ ಪ್ರಧಾನ ಕಾರ್ಯಾಲಯದಲ್ಲಿ ಸಿಗುತ್ತದೆ. ಹಾಗೂ ಇಲ್ಲಿಯ ಅರ್ಚಕರು ಈ ವಿಷಯಗಳ ವಿವರವನ್ನು ಭಕ್ತರಿಗೆ ತಿಳಿಸುತ್ತಾರೆ. ಸಾಯಂಕಾಲ 7 ಗಂಟೆಯ ಸಮಯದಲ್ಲಿ ಮತ್ತೆ ಅಭಿಷೇಕ ಮತ್ತು ಮಂಗಳಾರತಿಗಳು ನಡೆಯುತ್ತವೆ. ರಾತ್ರಿ 9 ಗಂಟೆಗೆ ಪ್ರಕ್ಷಾಳ ಪೂಜೆ ನಡೆಯುತ್ತದೆ. ಈ ಸಮಯದಲ್ಲಿ ಗೋಮುಖದ ನೀರಿನಿಂದ ಸಂಪೂರ್ಣ ಗರ್ಭಗುಡಿಯನ್ನು ತೊಳೆಯುತ್ತಾರೆ. ಆ ದಿನದ ಪೂರ್ಣ ಪೂಜಾ ವಿಧಿಗಳು ಭಕ್ತಿ ಭಾವಗಳಿಂದ ಸಂಪೂರ್ಣಗೊಳ್ಳುತ್ತವೆ. ಹೀಗೆ ಈ ಆದಿಮಾಯಾ ಆದಿಶಕ್ತಿ ತುಳಜಾ ಭವಾನಿ ದರ್ಶನಕ್ಕಾಗಿ ದೇವಿ ಭಕ್ತರು ನಿತ್ಯವೂ ಬರುತ್ತಾರೆ. ಆ ಜಗದಂಬೆಯ ಚರಣಗಳಲ್ಲಿ ಲೀನರಾಗುತ್ತಾರೆ. ಕೆಲವರು ಮಂತ್ರೋಚ್ಚಾರ ಮಾಡುತ್ತಾರೆ, ಇನ್ನು ಕೆಲವರು ಆ ವಾತಾವರಣದಲ್ಲಿ ತಮ್ಮನ್ನು ತಾವು ಮರೆತು ಹೋಗುತ್ತಾರೆ. ಭಕ್ತರು ಕುಂಕುಮ ಅರಿಶಿಣವನ್ನು ಏರಿಸುತ್ತಾರೆ. ಇನ್ನು ಕೆಲವರು ಸೀರೆಗಳನ್ನು ದಾನವಾಗಿ ಕೊಡುತ್ತಾರೆ. ಇಂತಹ ಮಂಗಲಮಯಿ ಚೈತನ್ಯ ತುಂಬುವ ಪರಿಸರದಲ್ಲಿ ಕೆಲವರ ದೇಹದಲ್ಲಿ ದೇವಿಯ ಪ್ರವೇಶವಾಗಿರುವುದನ್ನು ನಾವು ಕಾಣಬಹುದು. ಇಂತಹ ಶ್ರೀ ಕ್ಷೇತ್ರ ತುಳಜಾಪುರದ ವಾತಾವರಣ ಸದಾ ಮಂಗಲಮಯವಾಗಿರುತ್ತದೆ. ಈ ವಾತಾವರಣದಲ್ಲಿ ಭಕ್ತರು ತಮ್ಮ ಎಲ್ಲ ಚಿಂತೆಯನ್ನು ಮರೆತು ಹೋಗುತ್ತಾರೆ. ತಾಯಿ ತುಳಜಾ ಭವಾನಿಯ ಪ್ರಸನ್ನ ಚಿತ್ತ ಮೂರ್ತಿಯನ್ನು ಕಂಡು ಶ್ರದ್ಧೆಯಿಂದ ತಾಯಿಗೆ ಶರಣಾಗುತ್ತಾರೆ. ಆಯಿ ರಾಜ ಉದೋ ಉದೋ, ತುಳಜಾ ಭವಾನಿ ಚ ಉದೋ ಉದೋ ಎನ್ನುತ್ತಾ ಜಗದಂಬೆಯ ನಾಮಸ್ಮರಣೆಯಲ್ಲಿ ಮೈಮರೆಯುತ್ತಾರೆ.